ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನಿವತ್ತು ಮಧ್ಯಾಹ್ನ ಸ್ಪೆಷಲಿಗೆ ಪನ್ನೀರ್ ವೆಜಿಟೇಬಲ್ ಸಬ್ಜಿಗೆ ಬೇಕಾಗಿರೋ ಫಸ್ಟು ಮಸಾಲನೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಒಂದು ಪ್ಯಾನ್ಗೆ ಫಸ್ಟು ಗೀ ಮತ್ತು ಆಯಿಲ್ನ, ಆಮೇಲೆ ನಮಗೇನು ಸ್ಪೈಸಸ್ ಬೇಕು ಅದನ್ನು ಹಾಕ್ಕೊಂಡು, ಅದಾದಮೇಲೆ ಅದನ್ನ ಚೂರು ಫ್ರೈ ಆದ ತಕ್ಷಣ ನಾವು ಆನಿಯನ್ ಹಾಕಬೇಕು. ಆನಿಯನ್ ಹಾಕಿ ಅದು ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಸ್ಟಿರ್ ಮಾಡ್ತಾನೆ ಇರಬೇಕು. ಅದಾದಮೇಲೆ ನಾವು ಟೊಮೆಟೊ, ಬೆಳ್ಳುಳ್ಳಿ, ಜೀರಾ, ಗಾರ್ಲಿಕ್ ಇದೆಲ್ಲದೂ ಹಾಕಿ ಕೊರಿಯಾಂಡರ್ ಮೇಲೆ ಸ್ವಲ್ಪ ಹಾಕಿಬಿಟ್ಟು, ಗಸಗಸೆ ಇಂಪಾರ್ಟೆಂಟ್ ಇದಕ್ಕೆ. ಸ್ವಲ್ಪ ತಿಕ್ನೆಸ್ ಬರಬೇಕು ಅಂದರೆ ಗಸಗಸೆ ಹಾಕಬೇಕು. ಇದೆಲ್ಲ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಫ್ರೈ ಮಾಡ್ತಾನೆ ಇರಬೇಕು. ಫ್ರೈ ಮಾಡಿದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಹಸಿ ವಾಸನೆ ಹೋಗಿ ಚೆನ್ನಾಗಾಗುತ್ತೆ ಮಸಾಲ. ಅದನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕಿಲ್ಲ. ಇದೆಲ್ಲ ಕುದ್ದಾದಮೇಲೆ ನಾವು ಇದನ್ನು ಥಿನ್ ಪೇಸ್ಟ್ನ ರೆಡಿ ಮಾಡ್ಕೊಬೇಕು. ಇವಾಗ ಮಸಾಲೆ ಎಲ್ಲ ರೆಡಿ ಆಯಿತು. ಇದನ್ನು ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ವೆಜಿಟೇಬಲ್ಸ್ನೆಲ್ಲದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಒಂದು ಪ್ಯಾನಿಗೆ ಗೀ ಮತ್ತು ಆಯಿಲ್ನ ಹಾಕಿಬಿಟ್ಟು, ಅದಾದಮೇಲೆ ಆನಿಯನ್ ಹಾಕಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಆನಿಯನ್ ಹಾಕಿ ಎಲ್ಲ ವೆಜಿಟೇಬಲ್ಸ್ನೂ ಹಾಕಿ, ನಿಮಗೆ ಯಾವ್ದು ಬೇಕೋ ನಿಮಗೆ ಇಷ್ಟವಾಗಿದ್ದ ವೆಜಿಟೇಬಲ್ಸ್ನ ನೀವು ಬೇಕಾದರೆ ಹಾಕ್ಕೋಬೋದು. ಇದಕ್ಕೆ ನನಗೆ ಈರುಳ್ಳಿ ಮನೇಲಿ ಏನಿತ್ತು ಅದನ್ನು ಹಾಕಿದೆ, ಕ್ಯಾರೆಟು ಅದನ್ನೆಲ್ಲ ಹಾಕಿದ್ದೀನಿ, ಕಾರ್ನೆಲ್ಲ ಇತ್ತು ಹಾಕಿ ಫ್ರೈ ಮಾಡಿ, ಇದನ್ನು ಸತೆ ನೀಟಾಗಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ಎತ್ತಿಟ್ಕೊಬೇಕು. ನೀಟಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಂಡು, ಇನ್ನು ಅದೇ ಪ್ಯಾನಿಗೆ ಪನ್ನೀರನ್ನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ರೆಡ್ ಕಲರ್ ಆಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಚಿಲ್ಲಿ ಪೌಡರ್ ಇದಕ್ಕೆ ಆ್ಯಡ್ ಮಾಡಬೇಕು. ಒಂದು ಸ್ವಲ್ಪ ಲೈಟಾಗಿ ಆದಮೇಲೆ ಕಲರ್ ಚೆನ್ನಾಗಿ ಬರುತ್ತೆ ಇದಕ್ಕೆ. ಇದು ಎಲ್ಲ ಪನ್ನೀರ್ ಈ ಥರ ಆಗಿದ್ಮೇಲೆ ಇದನ್ನೇ ಎತ್ತಿಟ್ಕೊಂಡು, ಇವಾಗ ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಅದು ಸ್ವಲ್ಪ ಬೆಚ್ಚಗಾದ ತಕ್ಷಣವೇ ಸ್ವಲ್ಪ ತುಂಬ ಬೆಚ್ಚಗಾಗಬಾರ್ದು. ಬೆಚ್ಚಗಾದ ತಕ್ಷಣ ನಿಮಗೆ ಯಾವ ಗರಂ ಮಸಾಲ, ಪಾವ್ ಭಾಜಿ ಮಸಾಲ, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಇದನ್ನೆಲ್ಲದನ್ನು ಆಯಿಲಲ್ಲೇ ಹಾಕಿ ತಕ್ಷಣವೇ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಆ ಪೇಸ್ಟ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಾದಮೇಲೆ ಇದನ್ನು ಕೈ ಆಡ್ತಾನೆ ಇರಬೇಕು, ಕೆಳಗೆ ಒತ್ತಿದೆ ಇರೋ ಥರ ಕೈ ಆಡ್ತಾನೆ ಇರಬೇಕು. ಇವಾಗ ಇದೆಲ್ಲದನ್ನು 5 ಮಿನಿಟ್ಸ್ವರೆಗೂ ಇದನ್ನು ಕುದಿಯಕ್ಕೆ ಬಿಡಬೇಕು. ಇದೆಲ್ಲ ನೀಟಾಗಿ ಕುದ್ದಾದಮೇಲೆ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ವೆಜಿಟೇಬಲ್ಸು, ಈ ಮಸಾಲೆಗೆ ಇವಾಗ ಲೈಟಾಗಿ ಒಂದು ಸ್ವಲ್ಪ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ವೆಜಿಟೇಬಲ್ಸ್ನೆಲ್ಲದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಎಲ್ಲ ವೆಜಿಟೇಬಲ್ಸ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಅಂಟಿಲ್ 2 ಮಿನಿಟ್ಸ್, ಇವಾಗ ಎಲ್ಲ ವೆಜಿಟೇಬಲ್ಸ್ಗೂ ಮಸಾಲ ಹತ್ಕೊಳ್ಳೋವರೆಗೂ 2 ಮಿನಿಟ್ಸ್ ಇದನ್ನು ನಾವು ಫ್ರೈ ಮಾಡಿ ಮುಚ್ಚಿಡಬೇಕು. ನೀಟಾಗಿ ಈ ಥರ ಎಲ್ಲ ಫುಲ್ ಕೈ ಆಡಿ, ನಿಮಗೆ ಬೇಕಾದರೆ ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಬೋದು, ನಿಮ್ಮ ಇಷ್ಟ. ಆ್ಯಡ್ ಮಾಡಿಕೊಂಡು ಈ ಥರ ಎಲ್ಲ ಆದಮೇಲೆ 1-2 ಮಿನಿಟ್ಸ್ ಹೇಳಿದ್ನಲ್ಲ ಅದನ್ನು ಮುಚ್ಚಿ ಪ್ಲೇಸ್ ಮಾಡಿ ಹಾಗೆ ಬಿಡಬೇಕು. ಇವಾಗ ಮಸಾಲೆ ಎಲ್ಲ ಬಂದಿದೆ. ಲಾಸ್ಟಿಗೆ ಇವಾಗ ಪನ್ನೀರ್ ಹಾಕಬೇಕು. ಇವಾಗ ಪನ್ನೀರ್ ಹಾಕಿದ್ರೆ ಅದು ತುಂಬ ಮೆತ್ತಗಾಗಲ್ಲ. ಇವಾಗ ಇದು 70% ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟಿಗೆ ನಾನು ಫ್ರೆಶ್ ಕ್ರೀಮ್ ಹಾಕಬೇಕು. ಈ ಜಾಗದಲ್ಲಿ ನನ್ನ ಹತ್ರ ಕರಡಿತ್ತು, ಕರಡೆ ಹಾಕಿ ಲಾಸ್ಟಿಗೆ ಕಸ್ತೂರಿ ಮೆಂತಿ ಅಂತ ಹಾಕಿಬಿಟ್ಟು, ನಿಮಗೇನಾದ್ರು ಇನ್ನೊಂದು ಸ್ವಲ್ಪ ಫ್ಲೇವರಿಗೆ ಗೀ ಹಾಕ್ಕೊಂಡು ಬೇಕಾದರೆ, ಇವಾಗ ನಮ್ಮ ಇವತ್ತಿನ ಸ್ಪೆಷಲ್ ಡಿಶ್ ವೆಜಿಟೇಬಲ್ ಪನ್ನೀರ್ ಸಬ್ಜಿ ರೆಡಿ ಆಯಿತು. ಮನೇಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.